ಧರ್ಮಸ್ಥಳಕ್ಕೆ ಹೋದಾಗ ಪಾನ್ ಕಾರ್ಡ್ ಅನ್ನ ಕಳ್ಕೊಂಡಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ಮನೆಯವರ ಬಳಿ ಕೂಡ ಹೇಳ್ಕೊಂಡಿದ್ರು. ದಾಬಾಸ್ಪೇಟೆಯಲ್ಲಿ ಸುರೇಶ್ ಸಾವನ್ನಪ್ಪಿದ್ರು. ಧರ್ಮಸ್ಥಳ ವಿಚಾರಕ್ಕೆ ಯಾವುದೇ ಸಂಬಂಧ ಇಲ್ಲ ಅಂತ ಈಗ ಕುಟುಂಬಸ್ಥರೇ ಕೊಡ್ತಾ ಇರುವಂತಹ ಕ್ಲಾರಿಟಿ. ಮೃತ ಸುರೇಶ್ನ ತಾಯಿ ಸಿದ್ದಲಕ್ಷ್ಮಮ್ಮ ಅವರು ಕೂಡ ಮಾತನಾಡಿದ್ದಾರೆ. ಧರ್ಮಸ್ಥಳಕ್ಕೆ ಹೋದಾಗ ಪಾನ್ ಕಾರ್ಡ್ ಅನ್ನ ಕಳ್ಕೊಂಡಿರಬಹುದು, ಅವನು ಸತ್ತದ್ದು ಮಾರ್ಚ್ನಲ್ಲಿ, ಆ ಪ್ರಕರಣಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ SIT ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ತನಿಖೆ ವೇಳೆ ಏನು ಪಾನ್ ಕಾರ್ಡ್ ಮತ್ತೆ ಒಂದು ಡೆಬಿಟ್ ಕಾರ್ಡ್ ಪತ್ತೆಯಾಗಿತ್ತು. ಈ ವಿಚಾರದಲ್ಲಿ ಏನು ಡಾಬಾಸ್ಪೇಟೆಯ ಸುರೇಶ್ ಎಂಬುವರ ಒಂದು ಕಾರ್ಡ್ ಅನ್ನೋದು ಪತ್ತೆಯಾಗಿರುವಂತದ್ದು. ಅದ್ರ ಜೊತೆಗೆಲ್ಲ ಸಿದ್ದಲಕ್ಷ್ಮಮ್ಮ ಅವರ ಕಾರ್ಡ್ ಕೂಡ ಪತ್ತೆಯಾಗಿತ್ತು. ಈಗ ನನ್ನ ಜೊತೆ ಸಿದ್ದಲಕ್ಷ್ಮಮ್ಮ ಅವರು ಇದ್ದಾರೆ, ನಾನು ಮಾತಾಡ್ತೀನಿ. ಅಮ್ಮ, ಏನಾಗಿತ್ತು ಈ ಪ್ರಕರಣದಲ್ಲಿ? ಏನೋ ಪೊಲೀಸ್ನವ್ರು ಬಂದಿದ್ರ, ಏನು ಕಥೆ ಇದು? ಹೌದು ಸರ್, ಪೊಲೀಸ್ನವ್ರು ಬಂದಿದ್ರು, ವಿಚಾರಣೆ ಮಾಡಿದ್ರು. ಅದಕ್ಕೆ ಇವಾಗ ATM ಕಾರ್ಡು ಅದೆಲ್ಲ ಕಳ್ದೋಗಿತ್ತು, ಒಂದು ಏನೋ ವಸ್ತು ಎಲ್ಲ ಕಳ್ದೋಗಿದೆ ಅಂತ ಬಂದು ಮನೆಗೆ ಚೆಕ್ ಮಾಡ್ದ. ಆ ಥರ ನಾನು ಕೇಳ್ದ, ಎಲ್ಲ ಓದ್ತವೆಲ್ಲ ಹಿಂಗೆ ಕಳ್ಕೊಂಬತ್ತೀಯಪ್ಪ, ಹೋಗಿ ನೀನು ದುಡ್ಡು ಹುಡುಕೋ, ನನ್ನ ಹತ್ರ ಯಾವುದೂ ಇಲ್ಲ, ಕಳ್ದೋಗಿದೆ ನೋಡಮ್ಮ ಮನೆಗೆ ಅಂತ 2 ದಿವಸ ಹುಡುಕ್ತಾ, ಸಿಗ್ಲಿಲ್ಲ. ಆಮೇಲೆ ಸುರೇಶ್ ಧರ್ಮಸ್ಥಳದಲ್ಲಿ ಡೆತ್ ಆಗಿದ್ರ ಇಲ್ಲ ಇಲ್ಲಿ ಡೆತ್ ಆಗಿದೆ? ಏನಾಗಿತ್ತು ಅವ್ರಿಗೆ? ಅವನಿಗೆ ಜಾಂಡೀಸ್ ಆಗಿತ್ತು ಸರ್. ಒಂದು 3 ವರ್ಷದಿಂದ ಜಾಂಡೀಸ್ ಇತ್ತು. ಸಿದ್ಧಾರ್ಥಲ್ಲಿ ತೋರಿಸ್ತು, ಒಂದೆರಡು ತಿಂಗಳು ಕಮ್ಮಿ ಆಯ್ತು. ತಿರ್ಗಿ ಮತ್ತೆ ಎಣ್ಣೆ ಜಾಸ್ತಿ ಮಾಡ್ಕೊಂಡ ನೆಲ ಕಚ್ಬಿಟ್ಟ. ಮತ್ತೆ ಇಲ್ಲೇ ನೋಡ್ರಿ ಇದೇ ಜಾಗ. ಆಗ ಅಲ್ಲಿ ಧರ್ಮಸ್ಥಳದಲ್ಲಿ ಈ ಕಾರ್ಡು ಸಿಗೋದಕ್ಕೆ ಕಾರಣ ಏನು? ಆತ ಏನಾದ್ರು ಧರ್ಮಸ್ಥಳಕ್ಕೆ ಹೋಗಿದ್ರ? ಸರ್, ಅವರು ಹುಡುಗರ ಜೊತೆ ಟ್ರಿಪ್ ಹೋಗೋನು ಅಂದ್ರೆ ಕಾರ್ ತಗೊಂಡಿದ್ದ, ಹೋಗಿದ್ದ. ನಿಮ್ದು ATM ಕಾರ್ಡ್ ಪತ್ತೆ ಆಗಿದೆ? ನಮ್ದು ATM ಕಾರ್ಡ್ ನನ್ಗೆ ಯೂಸ್ ಮಾಡಕ್ ಬರಲ್ಲ, ಅದು ತಗೊಂಡೋಗಿ ಕಳ್ದೋಯ್ತು ಅಂತ ಹುಡ್ಕಕ್ ಬಂದಲ್ಲ, ನಾನು ಲಾಕ್ ಮಾಡಿ ನಾನು ಬೇರೆ ಮಾಡ್ಕೊಂಡೆ. ದುಡ್ಡೆಲ್ಲ ಜಾಸ್ತಿ ಮಾಡ್ತಿದ್ನಲ್ಲ ಹುಡುಗರ ಜೊತೆಗೆ, ನಾನು ಲಾಕ್ ಮಾಡಿದೆ. ಅದು ನಾನು 3 ವರ್ಷದಿಂದ ಆಚೆಗೆ ಹಾಕ್ತೆ. ಇಲ್ಲೇ ಹಾಸ್ಪಿಟಲ್ಗೆ ಇಲ್ಲೇ ಇದ್ದ. ಈಗ ನಿಮ್ ಪ್ರಕಾರ ಆ ಕಾರ್ಡು ಅಲ್ಲಿ ಅವನು ಆತರಿಂದ ಕಳ್ಕೊಂಡಿರೋಂಥದ್ದ ಇಲ್ಲ? ಹುಡ್ಕಕ್ ಬಂದಿದ್ದು. ಕಳ್ದಾಗದಮ್ಮ ಮನೆಗೆ ನಾನು ಬಿಟ್ಟಿದ್ದೀನ, ಹುಡ್ಕಮ್ಮ ಅಂದ. ಅಪ್ಪ ನೀನ್ ಎಲ್ಲೋದು ಹಿಂಗ್ ಮಾಡ್ಕೊಂಬತ್ತೀಯ, ಅಂಗಡಿ ತೋಲು ಏನು ಹಿಂಗೆಲ್ಲ ಕಳ್ತಾನ, ಅದು ಎಲ್ಲ ಕಳ್ದೋಯ್ತು, ಇಲ್ಲಿ ಕಳ್ದೋಯ್ತು ಅಂತ ಹುಡುಕ್ತೀಯ, ಹೋಗಿ ಹುಡುಕಂಬ, ನೀನ್ ಎಲ್ಲಿ ಕಳ್ಕೊಂಬಂದಿ ಅಲ್ಲಿ ಅಂತ ಆಚೆಗೆ ಹಾಕ್ತೇನೆ ನಾನು. ಏನ್ ಕೆಲಸ ಮಾಡ್ಕೊಂಡಿದ್ರು? ಬಿಗ್ನೆಸ್, ಅದೇ ತರಕಾರಿನೇ ಅವನೇ ಎಲ್ಲ ತಂದಾಕೊಂಡು ನಾವು ವ್ಯಾಪಾರ ಮಾಡೀನಿ ಅಷ್ಟೇ. ಈಗ ಯಾವುದೇ ರೀತಿ ಸಮಸ್ಯೆ ಇಲ್ಲ? ಸೊ ಈಗ ಅವರ ಕುಟುಂಬಸ್ಥರೇ ಹೇಳ್ತಿರೋ ಪ್ರಕಾರವಾಗಿ ಆ ವ್ಯಕ್ತಿ ಹೇಗೆ ಸತ್ತ ಅನ್ನೋದು ಗೊತ್ತಿದೆ, ಮತ್ತು ಧರ್ಮಸ್ಥಳದಲ್ಲಿ ಏನು ಸಾವನ್ನಪ್ಪಿರೋದಲ್ಲ, ಮತ್ತು ಧರ್ಮಸ್ಥಳದಲ್ಲಿ ಆ ಗ್ರಾಮದಲ್ಲೂ ಹೂತಿರೋದಲ್ಲ. ಆ ಕಾರ್ಡ್ ಒಂದು ಅಲ್ಲಿ ಮಿಸ್ ಆಗಿದೆ. ಅವ್ನು ಟ್ರಿಪ್ ಹೋದಾಗ ಬಹುಶಃ ಅಲ್ಲಿ ಕಳ್ಕೊಂಡಿರಬೇಕು. ಕಳ್ಕೊಂಡ ವಿಷಯವಾಗಿಯೂ ಕೂಡ ನಮ್ಮ ಬಳಿ ಹೇಳ್ಕೊಂಡಿದ್ದ ಅಂತ ಅವ್ರು ಹೇಳ್ತಿದ್ದಾರೆ. ಪಾಯಿಂಟ್ 8ರ ಉತ್ಖನನ ಕಾರ್ಯಾಚರಣೆ ಅಂತ್ಯವಾಗಿದೆ. 8ನೇ ಪಾಯಿಂಟ್ನಲ್ಲೂ ಯಾವುದೇ ಕುರುಹು ಪತ್ತೆಯಾಗಿಲ್ಲ. ಪಾಯಿಂಟ್ 8ರ ಉತ್ಖನನ ಕಾರ್ಯಾಚರಣೆ ಅಂತ್ಯವಾಗಿದೆ. ಆ ವ್ಯಕ್ತಿ ಹೇಳಿದ ಪ್ರಕಾರವಾಗಿ, ನಮ್ಮ ಪ್ರತಿನಿಧಿ ಕೊಡ್ತಾ ಇದ್ದ ಮಾಹಿತಿ ಪ್ರಕಾರವಾಗಿ, ಅಲ್ಲಿಯೇ 3 ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿದ್ರಂತೆ. ಬಟ್ ಏನೂ ಇಲ್ಲ. ಪಾಯಿಂಟ್ 8ರ ಉತ್ಖನನ ಕಾರ್ಯಾಚರಣೆ ಅಂತ್ಯವಾಗಿದೆ. 8 ಅಡಿ ಅಗಲ 6 ಅಡಿ ಆಳಕ್ಕೆ ಗುಂಡಿಯನ್ನ ಕೊರೆಯಲಾಗಿತ್ತು. ಅದಾದ ನಂತರದಲ್ಲಿ ಮಣ್ಣು ಅಗೆದು ಏನ್ ಸಿಗಬಹುದು ಅಂತ ನೋಡಿದಾಗ ಯಾವ ಸಣ್ಣ ಕುರುಹು ಕೂಡ ಸಿಕ್ಕಿಲ್ಲ. ಹೀಗಾಗಿ ಪಾಯಿಂಟ್ 8ರ ಕಾರ್ಯಾಚರಣೆಯನ್ನ ಮುಗಿಸಿದ್ದಾರೆ, ಅಂತ್ಯಗೊಳಿಸಿದ್ದಾರೆ. ಸತತ 2.5 ಗಂಟೆಗಳ ಅವಧಿಯ ಕಾರ್ಯಾಚರಣೆ ಪಾಯಿಂಟ್ 8ರಲ್ಲಿ ನಡೆಯಿತು.